ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಯಾವಾಗಲೂ ಒಂದು ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಅದು ಸೆಕ್ಷನ್ ಬಿಗೆ ಬರ್ಬೋದು, ಸೆಕ್ಷನ್ ಸಿಗೆ ಬರ್ಬೋದು. ಯಾವ ತರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಆರ್ ದಿ ಮಾರ್ಕ್ಸ್ ಔಟ್ ಆಫ್ 100 obtained by 50 students in statistics. ಸೊ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಔಟ್ ಆಫ್ 100 ಸ್ಟೂಡೆಂಟ್ಸ್ ಅಲ್ಲಿ 50 ಸ್ಟೂಡೆಂಟ್ಸ್ ಏನ್ ತಗೊಂಡಿದ್ದಾರೆ ಅದನ್ನ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿರೋದೆಲ್ಲ ಮಾರ್ಕ್ಸ್. ಸೊ ಅವರು ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ 70, 45, 33, 64, 50, 25, 65, 75, 30, 20, 55 ಏನ್ ಕೊಟ್ಟಿದ್ದಾರಲ್ವಾ, ಇದೆಲ್ಲ ಆ 100 ಸ್ಟೂಡೆಂಟ್ಸ್ ಅಲ್ಲಿ 50 ಸ್ಟೂಡೆಂಟ್ಸ್ ಎಷ್ಟು ಒಪ್ಟೈನ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಒಪ್ಟೈನ್ ಮಾಡ್ಕೊಳ್ಳೋದು, 50 ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ಗೊತ್ತಿರಬೇಕು. 50 ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟಾದ್ರೂ ಕೊಡ್ಲಿ. ಕನ್ಸ್ಟ್ರಕ್ಟ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಕನ್ಸ್ಟ್ರಕ್ಷನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟೇಕಿಂಗ್ ಕ್ಲಾಸ್ ಇಂಟರ್ವಲ್ಸ್ 10. ನೋಡಿ, ಕ್ಲಾಸ್ ಇಂಟರ್ವಲ್ಸ್ 10 ಇರಬೇಕು ಅಂತ ಹೇಳಿದ್ದಾರೆ. 10 ಮಾರ್ಕ್ಸ್ ಅಂಡ್ ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್, ಮೊದಲನೇ ಕ್ಲಾಸ್ ಇಂಟರ್ವಲ್ಸ್ 0 to 10 ಇದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್ 0 to 10 ಇದೆ ಅಂತ ಹೇಳಿದ್ದಾರೆ. ಇದು ಕ್ವಶನ್ಸ್ ಇರೋದು. ಸೊ ಆ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವು 50 ಜನ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಕನ್ಸ್ಟ್ರಕ್ಟ್ ಮಾಡಕ್ಕೆ ಹೇಳಿದ್ದಾರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡೋಕೆ ಹೇಳಿದ್ದಾರೆ. ಇದು ಟ್ಯಾಬುಲೇಷನ್ಸ್ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್. ಸೆಕ್ಷನ್ ಬಿಗಾದ್ರೂ ಬರ್ಬೋದು, ಸೆಕ್ಷನ್ ಸಿಗಾದ್ರೂ ಬರ್ಬೋದು, ಇದೇ ತರ ಇರುತ್ತೆ. ಸೊ ಯಾವ ತರ ನೀವು ಆನ್ಸರ್ ಮಾಡ್ಬೇಕಪ್ಪ, ಯಾವ ತರ ಕಾಲಮ್ಸ್ ಹಾಕಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ನೀವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಮಾಡಿ ಕೇಳಿದ್ದಾರೆ ಅಂದ್ರೆ ಜಸ್ಟ್ ಈ ತರ ಸಿಂಪಲ್ ಆಗಿ 3 ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಕ್ಲಾಸ್ ಇಂಟರ್ವಲ್ಸ್, ಸೆಕೆಂಡ್ ಕಾಲಮ್ ಟ್ಯಾಲಿ ಬಾರ್, ಥರ್ಡ್ ಕಾಲಮ್ ನಂಬರ್ ಅಂತ ಹಾಕೊಳ್ಳಿ. ಬಟ್ ನೀವು ಆನ್ಸರ್ಸ್ ಅನ್ನ ಮಾಡೋದಕ್ಕೂ ಮುಂಚೆ ಈ ತರ ಮಾರ್ಕ್ಸ್ ಏನ್ ಕೊಟ್ಟಿರ್ತಾರಲ್ವಾ, ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಅಂತ ಒಂದು ಸಲ ನೀವು ನೋಡ್ಬಿಟ್ಟು ಅದನ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಇಷ್ಟಲ್ಲಿ ನೋಡಿ, ಈಗ 70 ಹೈಯೆಸ್ಟ್ ಯಾವ್ದಿದೆ, 70 ಇದೆ, 75 ಇದೆ, 70ಗಿನ್ನ ಬೇರೆ ಯಾವ್ದನ್ನ ಜಾಸ್ತಿ ಇರೋದಿದೆ ಚೆಕ್ ಮಾಡಿ, ಹೈಯೆಸ್ಟ್ ನಂಬರ್ ಇರೋದೇ ಚೆಕ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 82 ಇದೆ ಅಂಡ್ ನೆಕ್ಸ್ಟ್ ಲೈನ್ ಅಲ್ಲಿ 82 ಗಿನ್ನ ಜಾಸ್ತಿ ಇದೆಯಾ, ಇಲ್ಲ, ಯಾವ್ದು. ಹಾಗಾದ್ರೆ 82 ಇಸ್ ಹೈಯೆಸ್ಟ್ ನಂಬರ್. ಫಸ್ಟ್ ನೀವು ಹೈಯೆಸ್ಟ್ ನಂಬರ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ ಹೈಯೆಸ್ಟ್ ನಂಬರ್ ಯಾವ್ದಿರುತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೀವು ಕ್ಲಾಸ್ ಇಂಟರ್ವಲ್ಸ್ ಅನ್ನ ಮಾಡೋದಕ್ಕೂ ಮುಂಚೆ ನೀವು ಹೈಯೆಸ್ಟ್ ನಂಬರ್ ಅನ್ನ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಈಗ ನಾವು ಕ್ಲಾಸ್ ಇಂಟರ್ವಲ್ಸ್ ನ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಹೇಳಿದ್ದಾರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್ ಆಸ್ 0 to 10 ಅಂತ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್ ಬಂದು 0 to 10 ಅಂತ ಟ್ರೀಟ್ ಮಾಡ್ತೀವಿ. ಸೆಕೆಂಡ್ ಕ್ಲಾಸ್ ಬಂದು ನಾವು 10 to 20 ಅಂತ ತಗೋಬೇಕು. ಯಾಕಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಎಷ್ಟಿದೆಯಪ್ಪ ಅಂದ್ರೆ 10 ಮಾರ್ಕ್ಸ್ ಇದೆ ಅಂತ ಹೇಳಿದೆ. 10 ಮಾರ್ಕ್ಸ್ ಅಂದ್ರೆ 0 to 10 ಆದ್ಮೇಲೆ 10 to 20 ತಗೋಬೇಕು. ನೆಕ್ಸ್ಟ್ ಥರ್ಡ್ ಬಂದು 20 to 30 ತಗೋಬೇಕು. 30 to 40, 40 to 50, 50 to 60, 60 to 70, 70 to 80, 70 to 80 and 80 to 90 ತಗೋಬೇಕು. ಇಲ್ಲಿ 80 to 90 ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಹೈಯೆಸ್ಟ್ ನಂಬರ್ ಯಾವುದು 82 ಇರೋದು. ಹಾಗಾಗಿ 82 ಇರೋದು ಅಂತ ಹೇಳಿದ್ರೆ ನಾವು ಕ್ಲಾಸ್ ಇಂಟರ್ವಲ್ಸ್ 80 to 90 ವರೆಗೂ ಬರಬೇಕಾಗುತ್ತೆ. ಸಪೋಸ್ 80 ಕೊಟ್ಬಿಟ್ಟಿದ್ರೆ 70 to 80 ಅಲ್ಲಿಗೆ ನಿಲ್ಲಿಸ್ಬಿಡ್ತಾ ಇದೆ. ಬಟ್ ಅಲ್ಲಿ 82 ಇರೋದು, ಹಾಗಾಗಿ 70 to 80 ಆದ್ಮೇಲೆ ನಾನು 80 to 90 ತಗೋಬೇಕು. ಇದು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ಕ್ಲಾಸ್ ಇಂಟರ್ವಲ್ಸ್ ಅವರೇ ಕೊಟ್ಟಿದ್ದಾರೆ 0 to 10 ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್. ರಿಮೈನಿಂಗ್ ನಿಮ್ಗೆ ಯಾವುದೇ ಕ್ಲಾಸ್ ಇಂಟರ್ವಲ್ಸ್ ಮಾಡ್ತೀರಾ ಅಂದ್ರೆ 10 ಮಾರ್ಕ್ಸ್ ಇಂಟರ್ವಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80 ಅಂಡ್ ಹೈಯೆಸ್ಟ್ ನಂಬರ್ ಇದು 82 ಆಗಿರೋದ್ರಿಂದ ನಾನು 80 to 90 ಕ್ಲಾಸ್ ಇಂಟರ್ವಲ್ಸ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಈಗ ನೋಡಿ, ನಿಮಗೆ ಗೊತ್ತಿರಬೇಕು, ಈಗ 0 to 10 ಅಂತ ಹೇಳಿದ್ರೆ 0 to 10 ಅಂತ ಹೇಳಿದ್ರೆ 0, 1, 2, 3, 4, 5, 6, 7, 8, 9 ಅಂತ ಅರ್ಥ. 10 ತಗೋಬಾರ್ದು. ನೆಕ್ಸ್ಟ್ 10 to 20 ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. 10 to 20 ಅಂತ ಹೇಳಿದ್ರೆ 10, 11, 12, 13, 14, 15, 16, 17, 18, 19 ಆ ತರ ನೀವು ಕ್ಲಾಸ್ ಇಂಟರ್ವಲ್ಸ್ ನ ನೋಡ್ಕೋಬೇಕಾಗುತ್ತೆ. ಸೊ ಈಗ 20 to 30 ಅಂತ ಹೇಳಿದ್ರೆ 20 to 29 ತಗೋಬೇಕು, ಆ ತರ. ಸೊ ಈಗ ನೀವು ಟ್ಯಾಲಿ ಬಾರ್ ಅನ್ನ ಮಾಡ್ಕೋಬೇಕಾದ್ರೆ ನೋಡಿ, ಈಗ ಫಸ್ಟ್ 0 to 10 ಅಂತ ಹೇಳಿದ್ರೆ ಈಗ ನಿಮ್ಮ ಈ ಒಂದು ಮಾರ್ಕ್ಸ್ ಏನ್ ಕೊಟ್ಟಿದಾರಲ್ವಾ, ಇದರಲ್ಲಿ 0 to 10 ಒಳಗಡೆ ಬರೋದು ಯಾವ್ದಾದ್ರು ಇದ್ಯಾ ನೋಡಿ. 0 to 10 ಯಾವ್ದಾದ್ರು ಬರೋದಿದ್ಯಾ?
ಸೊ ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. 0 ಇಂದ 10 ಒಳಗಡೆ ಇರಬೇಕು, ಅಂದ್ರೆ 0 to 9 ಇದ್ರೆ ಮಾರ್ಕ್ ಮಾಡಿ. ಸೊ ಫಸ್ಟ್ ಇದರಲ್ಲಿ 0 to 9 ಯಾರಾದ್ರೂ ಇದ್ದಾರ ಅಂತ ಹೇಳಿದ್ರೆ ಯಾರು ಇಲ್ಲ. ಸೊ ಹಾಗಾಗಿ ಟ್ಯಾಲಿ ಬಾರ್ 0 ಇರುತ್ತೆ. ಇಲ್ಲೂ ಕೂಡ 0, ಯಾರು ಕೂಡ ನಂಬರ್ಸ್ ಇಲ್ಲ, 0, ಟ್ಯಾಲಿ ಬಾರ್ 0 ಇರುತ್ತೆ. ನೆಕ್ಸ್ಟ್ 10 to 20 ಅಂತ ಬಂದ್ರೆ 10ರಿಂದ ಹಿಡಿದು 19 ವರೆಗೂ ಯಾರಾದ್ರೂ ಮಾರ್ಕ್ಸ್ ತಗೊಂಡವ್ರು ಇದ್ರೆ ಅದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 10 to 20. ಈಗ ನೋಡಿ 1 by 1 ಮತ್ತೆ ನೀವು ಒಂದ್ ಸೆಕೆಂಡ್ ಹೋಗ್ಬೇಕು. ನೀವು ಮಾರ್ಕ್ ಮಾಡ್ಕೊಂಡಿದ್ರೆ ಸ್ಕ್ರಾಚ್ ಮಾಡ್ತಾ ಹೋಗಿ ನೀವು ಆನ್ಸರ್ಸ್ ಎಲ್ಲ ಮಾಡ್ಬೇಕಾದ್ರೆ. ಫಸ್ಟ್ ಇಲ್ಲಿ 20 ತಗೊಳ್ಬಾರ್ದು, 19 ಮಾತ್ರ ತಗೋಬೇಕು. ಸೆಕೆಂಡ್ ರೋನಲ್ಲಿ ಯಾವುದು ಇಲ್ಲ. ಥರ್ಡ್ ರೋ ಬಂದು 15. ನೋಡಿ ಇಲ್ಲಿ 15 ಇದೆ. 15 ಅಂದ್ರೆ 10 to 20 ಒಳಗಡೆ ಬರುತ್ತೆ. 15 ಇದೆ, 1 15 ಇದೆ. ಸೊ ಹಾಗಾಗಿ ನಾನು 1 ನಂಬರ್ ಇದೆ, ಜಸ್ಟ್ 1 ಅಂತ 1. ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಯಾವುದು ಇಲ್ಲ. ದೆನ್ ಲಾಸ್ಟ್ ರೋನಲ್ಲಿ 10 to 20 ಒಳಗಡೆ ಯಾವ್ದಾರು ಇದೆಯಾ ಅಂದ್ರೆ 18. ನೋಡಿ ಇಲ್ಲಿ 18 ಇದೆ. ದಟ್ ಈಸ್ ಆಲ್ಸೋ 10 to 20 ಒಳಗಡೆ ಬರುತ್ತೆ. ಸೊ ಹಾಗಾಗಿ 10 to 20 ಒಳಗಡೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2 ಇದೆ. ಸೊ ಟ್ಯಾಲಿ ಬಾರ್ ಇಸ್ 2. ಒಂದು 10ರಿಂದ 20 ಒಳಗಡೆ ಇರ್ತಕ್ಕಂಥದ್ದು 2. 15 ಮತ್ತೆ 18 ಎರಡೇ ಇರೋದು, ಇನ್ಯಾವುದು ಕೂಡ 10 to 20 ಒಳಗಡೆ ಇಲ್ಲ. ಹಾಗಾಗಿ 2 ಇದೆ, ನಂಬರ್ಸ್ 2 ಅಂತ ಬರ್ಕೋಬೇಕು. ಸೆಕೆಂಡ್ 2 ಅಂತ ಬರ್ಕೋಬೇಕು. ನೆಕ್ಸ್ಟ್ ಬನ್ನಿ, ಈಗ 20 to 30 ಅಂದ್ರೆ 20, 21, 22, 23, 24, 25, 26, 27, 28, 29 ವರೆಗೂ ಯಾವ್ದಾದ್ರು ಇದ್ರೆ ಇಲ್ಲಿ ತಗೋಬೇಕು. ಅಗೈನ್ ಒಂದ್ ಸೆಕೆಂಡ್ ಹೋಗಿ 70, 25 ಇದೆ. ನೋಡಿ 25 ಅಂದ್ರೆ 20 to 30 ಒಳಗಡೆ ಬರುತ್ತೆ. ಸೊ ಇದಕ್ಕೆ ಬೇರೆ. ನೆಕ್ಸ್ಟ್ 25 ಇದೆ. ಸೊ ಹಾಗಾಗಿ ಇದು 1. ನೆಕ್ಸ್ಟ್ 30 ಇದೆ, ತಗೊಳ್ಳಲ್ಲ. 20 ಇದೆ. 20 ಕೂಡ 20 to 30 ನಲ್ಲೇ ಬರುತ್ತೆ, ಅದು ಕೂಡ 1. 2 ಸಿಕ್ತು ನಂಬರ್, ಹಾಗಾಗಿ ಸೆಕೆಂಡ್ 1 ಕೂಡ ತಗೊಂಡೆ. ಇಲ್ಲಿ ಟ್ಯಾಲಿ ಬಾರ್ ಅಲ್ಲಿ ಹಾಕೋಬೇಕು ನೀವು. ನೆಕ್ಸ್ಟ್ ಇನ್ ಯಾವ್ದಾದ್ರು ಇದೆಯಾ? ಸೆಕೆಂಡ್ ರೋ ನಲ್ಲಿ ಯಾವ್ದು ಇಲ್ಲ, 20 to 30. ಥರ್ಡ್ ರೋ ನಲ್ಲಿ ಇದೆಯಾ ಅಂತ ಹೇಳಿದ್ರೆ ಥರ್ಡ್ ರೋ ನಲ್ಲಿ 20 to 30 ಯಾವುದು ಇಲ್ಲ. ಫೋರ್ತ್ ರೋ ನಲ್ಲಿ ಇದೆಯಾ ಅಂತ ಹೇಳಿದ್ರೆ ಫೋರ್ತ್ ರೋ ನಲ್ಲಿ 20 to 30 ಯಾವುದು ಇಲ್ಲ. ಫಿಫ್ತ್ ರೋ ನಲ್ಲಿ ಇದೆಯಾ ಅಂತ ಹೇಳಿದ್ರೆ 20 to 30, 26 ಇದೆ. ಅಂದ್ರೆ 26 ಅಂದ್ರೆ 20 to 30 ಒಳಗಡೆ ಬರುತ್ತೆ, ಅಂದ್ರೆ 3 ಇದೆ. ಸೊ ಹಾಗಾಗಿ ಥರ್ಡ್ 1 ಕೂಡ ತಗೊಂಡೆ. ಸೊ ಇನ್ಯಾವುದು ಕೂಡ ಇಲ್ಲ, ಹಾಗಾಗಿ 20 to 30 ಇರ್ತಕ್ಕಂಥದ್ದು ಓನ್ಲಿ 3 ನಂಬರ್ಸ್. ಸೊ ಹಾಗಾಗಿ ನಂಬರ್ 3. ನೆಕ್ಸ್ಟ್ 30 to 40 ಬಂದಾಗ 30 ಇಂದ 39 ಒಳಗಡೆ ಇರೋದೆಲ್ಲ ಮಾರ್ಕ್ ಮಾಡ್ಕೋಬೇಕು ಮತ್ತೆ ನೀವು. ಸೊ 33 ಇದೆ. 33 ಇಟ್ ಈಸ್ ಆಲ್ಸೋ 30 to 40 ಒಳಗಡೆ ಬರ್ತಕ್ಕಂಥದ್ದು, ಹಾಗಾಗಿ 1. 30 to 40 ಒಳಗಡೆ 1 ಇದೆ. ನೆಕ್ಸ್ಟ್ ಬಂದು 30 ಕೊಟ್ಟಿದ್ದಾರೆ, ಇದು ಕೂಡ 30 to 40 ಒಳಗಡೆನೆ ಬರುತ್ತೆ. ಸೊ ಹಾಗಾಗಿ ಎರಡನೇದು, ಇಲ್ಲಿ ಎರಡನೇದು ಅಂತ ಹಾಕೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ರೋ ನಲ್ಲಿ ಬಂದ್ರೆ 35 ಇದೆ. ಸೊ 30 to 40 ಒಳಗಡೆನೆ ಬರ್ತಕ್ಕಂಥದ್ದು, ಹಾಗಾಗಿ ದಿಸ್ ಇಸ್ ಥರ್ಡ್ ಒನ್. ನೆಕ್ಸ್ಟ್ 40 ಇದೆ. 40ನ ತಗೋಬಾರ್ದು, 30 to 39 ತಗೋಬೇಕು. 47, 39 ಇದೆ, ಇದು ಕೂಡ ಇದ್ರಲ್ಲೇ ಬರ್ತಕ್ಕಂಥದ್ದು, ಹಾಗಾಗಿ ಫೋರ್ತ್ 1. 33 ಇದೆ. ಸೊ ಇದು ಕೂಡ ಇದ್ರಲ್ಲೇ ಬರೋದು. ನೋಡಿ ಫಿಫ್ತ್ 1 ಇರ್ತಕ್ಕಂಥದ್ದು. ಸೊ 5 ಆಯ್ತು. ಸೊ 5ನೇ ನಂಬರ್ಗೆ ಸೊ ನಾವು ಫಿಫ್ತ್ 1 ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಇಲ್ಲ. ಲಾಸ್ಟ್ ರೋ ನಲ್ಲಿ 39 ಇದೆ. ಸೊ ಹಾಗಾಗಿ ಟೋಟಲ್ 6 ಇರ್ತಕ್ಕಂಥದ್ದು. ಸೊ 5 ಪ್ಲಸ್ 1 6, ಟೋಟಲ್ ನಂಬರ್ ಇರೋದು 6. 30 to 40 ಒಳಗಡೆ 6 ಇದೆ. ಸೊ ಹಾಗಾಗಿ 6 ನಂಬರ್ಸ್ ಅನ್ನ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ 40 to 50 ಅಂದ್ರೆ 40 to 49 ಒಳಗಡೆ ಎಷ್ಟು ನಂಬರ್ಸ್ ಇದೆ ನೋಡ್ಕೊಳ್ಳಿ. ಸೊ ಒಂದು 45 ಇದೆ. ನೋಡಿ 1, 45 ಇದೆ 1. ಅಂಡ್ ಇನ್ನು ಫಸ್ಟ್ ರೋ ನಲ್ಲಿ ಇನ್ಯಾವುದೂ ಇಲ್ಲ. 50 ತಗೋಬಾರ್ದು, 40 to 49 ತಗೋಬೇಕು. ಅಂಡ್ ಸೆಕೆಂಡ್ ರೋ ನಲ್ಲಿ ಬಂದ್ರೆ ನಿಮ್ಗೆ ನೋಡಿ 45 ಇದೆ, ದಿಸ್ ಇಸ್ ಎರಡನೇದು. 42 ಇದೆ, ಮೂರನೇದು. 40 ಇದೆ, ನಾಲ್ಕನೇ ನಂಬರು. 47 ಇದೆ, 5ನೇ ನಂಬರು. ಅಂಡ್ 49 ಇದೆ, 6. 41 ಇದೆ, 7. ಅಂಡ್
42 ಇದೆ 8, 45 ಇದೆ 9, 48 ಇದೆ 10, 46 ಇದೆ 11. ನೆಕ್ಸ್ಟ್ 42 ಇದೆ 12, 45 ಇದೆ 13. ಇನ್ಯಾವ್ದಾದ್ರು ಬಿಟ್ಟಿದೀವಾ? ಇಲ್ಲ. ಅಂದ್ರೆ 13 ನಂಬರ್ಸ್ 40 to 49 ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಟ್ಯಾಲಿ ಬಾರ್ 13 ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ ತಗೋಬೇಕಾದ್ರೆ ಸೊ 1 2 3 4 5ಗೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ದಿಸ್ ಇಸ್ 5. ಆಯ್ತು. ಟೋಟಲ್ ಇರೋದು 13. ಸೊ ಹಾಗಾಗಿ 10 ಆಯ್ತು. ಇನ್ನು 13 ಅಂದ್ರೆ ಇನ್ನು 3 1 2 3 3 ಆಯ್ತು. ಸೊ ಟೋಟಲ್ 5 10 ಪ್ಲಸ್ 3 ಟೋಟಲ್ 13 ಇಲ್ಲಿ ನಂಬರ್ಸ್ ಅಲ್ಲಿ ತಗೋಬೇಕು. 40 to 50 ಒಳಗಡೆ ಬರೋದು. ನೆಕ್ಸ್ಟ್ 50 to 60 ಅಂದ್ರೆ ನೀವು 50 ಇಂದ 59 ಒಳಗಡೆ ಎಷ್ಟು ನಂಬರ್ಸ್ ಇದೆ ಅದನ್ನ ತಗೋಬೇಕಾಗುತ್ತೆ. ಸೊ 50 ಇಂದ 59 ಒಳಗಡೆ ಬರೋದು ನೋಡಿ. 50 1 50 ಇದೆ 50 1, ದೆನ್ 55 1 2, 58 ಇದೆ 3, 58 ಇದು 3ನೇದು, 52 ಇದೆ 4ನೇ ನಂಬರ್, 56 ಇದೆ 5ನೇ ನಂಬರ್, ಅಂಡ್ 51 ಇದೆ 6ನೇ ನಂಬರು, 59 ಇದೆ 7, 55 ಇದೆ 8, ದೆನ್ 54 ಇದೆ 9, 52 ಇದೆ 10, ದೆನ್ 55 ಇದೆ 11, 55 ಇದೆ 12, 53 ಇದೆ 13, 57 ಇದೆ 14. ಇನ್ಯಾವ್ದನ್ನ 50 ಬಿಟ್ಟಿದೀವಾ? ಇಲ್ಲ. ಟೋಟಲ್ ಇರೋದು 14. ಸೊ ಹಾಗಾಗಿ ನಾನು 14 ಟ್ಯಾಲಿ ಬಾರ್ಸ್ ಅನ್ನು ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ 1 1 2 3 4 6 7 8 9 6 7 8 9 10 11 12 13 14 14 ಇದೆ. ಸೊ ಹಾಗಾಗಿ 14ನ್ನ ತಗೊಂಡಿರ್ತಕ್ಕಂಥದ್ದು. ಗೊತ್ತಾಯ್ತಾ? 14 60 to 70 ಎಷ್ಟಿದೆ ನೋಡ್ಕೊಳ್ಳಿ. 60 to 70 ಅಂತ ಬಂದ್ರೆ ಅಂದ್ರೆ 60 to 69, 64 ಒಂದಿದೆ, 65 ಎರಡಿದೆ, ನೆಕ್ಸ್ಟ್ 65 ಮೂರಿದೆ, 60 4ಇದೆ, 61 5ಇದೆ, ನೆಕ್ಸ್ಟ್ 63 6ಇದೆ, 65 7, ದೆನ್ 63 8 ಅಂಡ್ 64 9. ಟೋಟಲ್ ಇರೋದು 9 ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇಲ್ಲಿ ತಗೋಬೇಕಾದ್ರೆ ಸೊ 1 2 3 4 4 5 6 7 8 9 9 ಇದೆ. ಸೊ 9 ನಂಬರ್ಸ್ ಅಲ್ಲಿ 9 ಅಲ್ಲಿ ತಗೊಳ್ಳೆ. ನೆಕ್ಸ್ಟ್ 70 to 80 ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 70 to 79 ನೋಡಬೇಕು. 1 71 ಇದೆ, 75 ಎರಡಿದೆ. ಸೊ ಇರೋದು ಎರಡೇ. ಸೊ ಹಾಗಾಗಿ 1 2 1 2 ಅಂಡ್ 80 to 90 ಮಾಡಿದ್ರೆ ಇರೋದು ಒಂದೇ, 82 ಮಾತ್ರ ಇರೋದು. ಸೊ ಇದು ಎರಡು ನಂಬರ್ಸ್ ಅಲ್ಲಿ ಹಾಕೊಳ್ಳಿ. ಅಂಡ್ 80 to 90 ಅಂತ ಬಂದ್ರೆ ಒಂದು ಇರೋದು, 82 ಮಾತ್ರ ಇದೆ. ಸೊ ಹಾಗಾಗಿ 1 ನಂಬರ್ 1 ನಂಬರ್ಸ್ ಅಲ್ಲಿ 1 ಅಂತ ತಗೋಬೇಕು. ಸೊ ಈಗ ನೀವು ಫೈನಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟೋಟಲ್ ಮಾಡಿದ್ರೆ ಸೊ ಲಾಸ್ಟ್ ನಂಬರ್ ಅನ್ನ ನೀವು ಟೋಟಲ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಆನ್ಸರ್ ಬರಬೇಕಪ್ಪ ಅಂದ್ರೆ ಇಲ್ಲಿ ಅವರೇ ಕೊಟ್ಟಿದ್ರೆ 50 ಜನ ಸ್ಟೂಡೆಂಟ್ಸ್ ಅಂತ 50 ನಂಬರ್ ಬರಬೇಕು. ಸೊ ಇಲ್ಲ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್ ಆಗಿದೆ ಅಂತ ಅರ್ಥ. ಈಗ ಟೋಟಲ್ ಮಾಡಿದ್ರೆ 2 + 3 + 6 + 13 + 14
ಪ್ಲಸ್ 9 ಪ್ಲಸ್ 2 ಪ್ಲಸ್ 1. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ನಂಬರ್ಸ್ ಎಷ್ಟು ಬರುತ್ತೆ? 50 ಬರಬೇಕು. ಸೊ ಇದು 50. ನಿಮ್ಗೆ ಕ್ವಶನ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೋ ಅಷ್ಟು ಜನ ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು ಅಂತ. ಸೊ ನೋಡಿ, ಅಷ್ಟೇ ಆನ್ಸರ್ ಬರ್ಬೇಕು. 50 ಇರೋದು 50 ನಂಬರ್ ಇರ್ತಕ್ಕಂಥದ್ದು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 8 ಅಥವಾ 14 ಮಾರ್ಕ್ಸ್ ಸಿಗುತ್ತೆ. ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಥವಾ ಟ್ಯಾಬುಲೇಷನ್ಸ್ ಮೇಲೆ ಇರ್ತಕ್ಕಂಥದ್ದು. ಸೊ ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಬಟ್ ನೀವು ಇಲ್ಲಿ ಟ್ಯಾಲಿ ಬಾರ್ ತಗೋಬೇಕಾದ್ರೆ ನೀವು 0 to 10 ಏನಿರುತ್ತೆ ಅದನ್ನ ನೀವು ಸ್ಕ್ರಾಚ್ ಮಾಡ್ಕೊಂಡು ಹೋಗಿ, ಆವಾಗ ನಿಮ್ಗೆ ಬ್ಯಾಲೆನ್ಸ್ ಉಳ್ಕೊಂಡಿರೋದನ್ನ ನೀವು ಐಡೆಂಟಿಫೈ ಮಾಡ್ಕೋಬಹುದು. ನನಗೇನ್ ಕಲರ್ ಹಾಕೊಂಡೋದೆ ಅದೇ ತರ ನೀವು ಪೆನ್ಸಿಲ್ ಅಲ್ಲಿ ಸ್ಕ್ರಾಚ್ ಮಾಡ್ಕೊಂಡು ಹೋಗಿ ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಬಟ್ ಇಂಟರ್ವಲ್ಸ್ ಬಗ್ಗೆ ಗೊತ್ತಿರಬೇಕು. ಅವ್ರ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ 0 to 10 ತಗೋಬೇಕಾ ಅಥವಾ 10 to 20 ತಗೋಬೇಕಾ, 20 to 30 ತಗೋಬೇಕಾ, ಅಥವಾ ಕ್ಲಾಸ್ ಇಂಟರ್ವಲ್ಸ್ ಒಂದಕ್ಕೊಂದು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಅವ್ರು ಹೇಳಿರ್ತಾರೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಬೇಕು. ಇದು ಟ್ಯಾಬ್ಯುಲೇಷನ್ ಮೇಲೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ನಲ್ಲಿ ಇದ್ದೇ ಇರುತ್ತೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.